ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಬಿಸಿಲಿಗೆ ಬೆಂಡಾಗಿದ್ದ ಕರ್ನಾಟಕದಲ್ಲಿ ಈಗ ವರುಣ ತಂಪೆರಿತಾ ಇದ್ದಾನೆ. ರಾಜ್ಯದ ವಿವಿಧೆಡೆ ಸಿಕ್ಕಾಪಟ್ಟೆ ಒಳ್ಳೆ ಮಳೆ ಆಗಿದೆ, ಆದರೆ ಸ್ವಲ್ಪ ಉಗ್ರ ಪ್ರತಾಪ ಕೂಡ ತೋರಿಸ್ಬಿಟ್ಟಿದ್ದಾನೆ ವರುಣ. ಕೊಪ್ಪಳದಲ್ಲಿ ಬಿರುಗಾಳಿಗೆ ಬಾಳೆ ತೋಟ ನೆಲೆ ಕಚ್ಚಿದೆ. ಗುಡುಗು ಸಿಡ್ಲಿನ ಆರ್ಭಟಕ್ಕೆ ಯುವಕನೋರ್ವ ಜೀವ ತೆತ್ತಿದ್ದಾನೆ. ಹಾಗಾದ್ರೆ ಮಳೆರಾಯನ ಉಗ್ರ ಸ್ವರೂಪ ಹೇಗಿತ್ತು ನೋಡಿ. ಚಿಕ್ಕೋಡಿಯಲ್ಲಿ ಏಕಾಏಕಿ ತುಂಬಿ ಹರಿದ ಹಳ್ಳ, ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಕಾರುಗಳು. ಕೊಪ್ಪಳದಲ್ಲಿ ಗುಡುಗು ಸಿಡಿಲಿನ ಆರ್ಭಟಕ್ಕೆ ಯುವಕ ದುರ್ಮರಣ, ಕುಟುಂಬಸ್ಥರ ಆಕ್ರಂದನ. ಅತ್ತ ಹುಬ್ಬಳ್ಳಿಯ ರಸ್ತೆ ಮೇಲೆ ರಭಸವಾಗಿ ಹರಿದ ಮಳೆ ನೀರು. ರಾಜ್ಯದಲ್ಲಿ ಹಲವೆಡೆ ವರುಣನ ಉಗ್ರಾವತಾರ. ಕೊಪ್ಪಳದಲ್ಲಿ ರೈತ ಸಾವು, ನೆಲ ಕಚ್ಚಿದ ಬಾಳೆ. ಚಿಕ್ಕೋಡಿಯಲ್ಲಿ ಕೊಚ್ಚಿ ಹೋದ ಕಾರುಗಳು. ಬಿಸಿಲಿನ ಝಳಕ್ಕೆ ಕಾದ ಕಾವಲಿಯಂತಾಗಿದ್ದ ಭೂಮಿಗೆ ಮಳೆರಾಯ ತಂಪೆರೆದಿದ್ದಾನೆ. ರಾಜ್ಯದ ವಿವಿಧೆಡೆ ವರುಣನ ಉಗ್ರಾವತಾರಕ್ಕೆ ಅವಾಂತರಗಳ ಸರಮಾಲಿಯನ್ನೇ ಸೃಷ್ಟಿ ಮಾಡಿದ್ದಾನೆ. ಕುಷ್ಟಗಿಯ ಹಿರೇಮುಖರ್ತಿನಾಳ ಗ್ರಾಮದಲ್ಲಿ ಸಿಡಿಲು ಬಡಿದು ಕನಕಪ್ಪ ಕಾಟಾಪುರ ಎಂಬ ರೈತ ಬಲಿಯಾಗಿದ್ದಾನೆ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಾದ್ಯಂತ ಭಾರೀ ಮಳೆಗೆ ಲಕ್ಷ್ಮೀ ಹಳ್ಳ ತುಂಬಿ ಹರಿದಿದೆ. ನೀರಿನ ರಭಸಕ್ಕೆ 2 ಕಾರು, 1 ಪಿಕಪ್ ವಾಹನ ಕೊಚ್ಚಿ ಹೋಗಿದೆ. ಲಕ್ಷ್ಮೀ ದೇವಸ್ಥಾನದ ಆವರಣಕ್ಕೂ ನೀರು ನುಗ್ಗಿದೆ. ಬೆಳಗಾವಿಯಲ್ಲಿ ಭಾರೀ ಮಳೆಗೆ ಸವಾರರು ಕಂಗಾಲಾದ್ರು. ಗಾಳಿ ಸಹಿತ ಬಿರುಗಾಳಿಗೆ ರೈತ ಉತ್ಪಾದಕರ ಕೇಂದ್ರದ ಮೇಲ್ಚಾವಣಿ ಹಾರಿ ಹೋಗಿ ಅವಾಂತರ ಸೃಷ್ಟಿಯಾಗಿದೆ. ಶೆಡ್ನಲ್ಲಿದ್ದ 250ಕ್ಕೂ ಹೆಚ್ಚು ರಸಗೊಬ್ಬರದ ಮೂಟೆಗಳು ಹಾಳಾಗಿವೆ. ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ಜಯಪುರ, ಮೂಡಿಗೆರೆ, ಎನ್ಆರ್ಪುರ, ಕೊಪ್ಪ ಭಾಗದಲ್ಲಿ ಮಳೆಯಾರ್ಭಟ ಜೋರಾಗಿತ್ತು. ಒಂದ್ ಕಡೆ ವರುಣ ಕೂಲ್ ಅನುಭವ ನೀಡಿದ್ರೆ, ಮತ್ತೊಂದೆಡೆ ಅವಾಂತರಗಳ ಸರಮಾಲೆಯನ್ನ ಸೃಷ್ಟಿಸಿದ್ದಾನೆ. ಯುವ ರೈತನನ್ನ ಬಲಿ ಪಡೆದಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.